ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. KSIC ಸ್ಯಾರಿಗಳಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಇವತ್ತು ನಾನು KSIC ಮೈಸೂರು ಸಿಲ್ಕ್ ಸ್ಯಾರಿನ ಮನೆಯಲ್ಲೇ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಮಾಡಿದ್ದೀನಿ. ಇದು 26 ವರ್ಷದ ಸ್ಯಾರಿ. ಇದು ನನ್ನ ಮದುವೆಯಲ್ಲಿ ಅಮ್ಮ ತೆಗೆದುಕೊಂಡ ಸ್ಯಾರಿ. ಇದು ಆ ಸ್ಯಾರಿನ ನಾನು ಇವತ್ತು ವಾಶ್ ಮಾಡ್ತಿದ್ದೀನಿ. ಅವರು ಇವತ್ತಿನವರೆಗೂ ಒಂದು ಸಲನೂ ವಾಶ್ ಮಾಡಿಲ್ಲ. ನಾನು ವಾಶ್ ಮಾಡಿಕೊಡೋಣ ಅಂತ ತೊಗೊಂಬಂದಿದ್ದೀನಿ. ಊರಿಗೆ ಹೋದಾಗ ನಾನು ಇದನ್ನು ಇಸ್ಕೊಂಡು ಬಂದಿದ್ದೆ. ನಾನು ವಾಶ್ ಮಾಡಿಕೊಡ್ತೀನಿ ಇದನ್ನು ಮನೆಯಲ್ಲೇ ಅಂತ. ಆ ಥರ ಲಿಕ್ವಿಡ್ ತರಿಸಿದ್ದೀನಿ ನಾನು. ಆ ಲಿಕ್ವಿಡ್ ಯಾವುದು ಏನು ಅಂತ ನಾನು ಇದೇ ವ್ಲಾಗಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಊರಿಗೆ ನಾವು ಒಂದು ಲಾಸ್ಟ್ ಮಂತ್ ನಾವು ಮದುವೆಗೆ ಹೋಗಿದ್ದೆ. ಆವಾಗೆಲ್ಲ ಯಾವ್ಯಾವ ಸ್ಯಾರಿ ಹುಟ್ಟಿದೆ ಅದರದ್ದು ಬ್ಲೌಸ್ಗಳೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಒಂದು ಕೂಡ ಅಮ್ಮಂದು ಮೈಸೂರು ಸಿಲ್ಕ್ ಸ್ಯಾರೀಸು. ಅದು ಪ್ರಿಂಟೆಡ್ ಮೈಸೂರು ಸಿಲ್ಕು. ಅದರಲ್ಲಿ ಏನು ಜರಿ ಬರಲ್ಲ. ಆ ಸ್ಯಾರಿ ಪ್ರಿಂಟೆಡ್ ಇರೋದ್ರಿಂದ ಏನಾದರೂ ಕಲರ್ ಏನಾದರೂ ಆಗುತ್ತೇನೋ ಅಂತಂದು ಅದನ್ನು ಲಾಸ್ಟಲ್ಲಿ ನೋಡೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಸೇಮ್ ಕಲರ್, ಬಾರ್ಡ್ರ್ ಕಾಂಟ್ರಾಸ್ಟ್ ಆ ಥರ ಯಾವುದೂ ಇಲ್ಲ. ಇಡೀ ಸ್ಯಾರಿ ಒಂದೇ ಕಲರ್ ಇರೋದ್ರಿಂದ ನಾನು ಮನೆಯಲ್ಲೇ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಈ ಥರ ಪಾಲ್ಸ್ ಹತ್ರ ಸ್ವಲ್ಪ ಕೊಳೆ ಇರುತ್ತೆ ನೋಡಿ. ಇದು 26 ಇಯರ್ಸ್ ಸ್ಯಾರಿ. ಇದು ಸ್ವಲ್ಪ ಕೊಳೆ ಮಾಡ್ಕೊಂಡಿದ್ದಾರೆ ಅಷ್ಟೇ, ಏನೂ ಇದಾಗಿಲ್ಲ. ಆ್ಯಕ್ಚುಲಿ ಈ ಥಿಕ್ನೆಸ್ ಇವಾಗ ಸ್ಯಾರಿಗಳು ಬರ್ತವೆ ಇಲ್ಲೋ ಗೊತ್ತಿಲ್ಲ. ಆವಾಗ ತುಂಬ ಥಿಕ್ಕು, ತುಂಬ ವೇಟ್ ಇದೆ ಸ್ಯಾರಿ ಮಾತ್ರ. KSIC ಮೈಸೂರು ಸಿಲ್ಕು. ಇದು ದಾವಣಗೆರೆಯಲ್ಲಿ ಶಾಂತಲಾದಲ್ಲಿ ಆವಾಗ KSIC ಸ್ಯಾರೀಸ್ನ ಸೇಲ್ ಮಾಡ್ತಾಯಿದ್ರು. ಆವಾಗ ತೊಗೊಂಡಿದ್ದು. ಆವಾಗ ಇದು 5000 ಕೊಟ್ಟಿದ್ದರು. ಈಗ 26 ಇಯರ್ಸ್ ಬ್ಯಾಕು. ಇವಾಗ ಸುಮಾರು ಜಾಸ್ತಿ ಇರ್ಬೋದು, 80,000 90,000 ಇರ್ಬೋದು ಈ ಸ್ಯಾರಿಗೆ. ಯಾಕಂದರೆ ತುಂಬ ಜರಿ ಇದೆ ಇದರಲ್ಲಿ ಸೀಲ್ ಕೂಡ ಇದೆ, KSIC ಸೀಲ್ ಕೂಡ ಇದೆ ಇದರಲ್ಲಿ. ಈ ಥರ ಬಾರ್ಡ್ರ್ ಬೇರೆ ಇಲ್ಲದೆ ಇರೋ ಸ್ಯಾರಿನ ನಾವು ಮನೆಯಲ್ಲೇ ವಾಶ್ ಮಾಡ್ಬೋದು. ಬಾರ್ಡ್ರ್ ಇರೋ ಸ್ಯಾರಿನ ನಾನು ಎಂದೂ ವಾಶ್ ಮಾಡಿಲ್ಲ. ಬಾರ್ಡ್ರ್ ಇಲ್ಲದೆ ಇರೋದನ್ನು ಮಾಡಿದ್ದೀನಿ. ಇಲ್ಲಿ ಏನು ಕಾಣ್ತಿದೆಯಲ್ಲ ಈ ಬಾಟಲ್ಲು, ಇದನ್ನು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಇದು ಅಮೆಜಾನಲ್ಲಿ ನಾನು ತರಿಸಿರೋದು. ಆಲ್ರೆಡಿ ನಾನು ಇದರಲ್ಲಿ 2 ಸ್ಯಾರಿನ ನಾನು ಲಾಸ್ಟ್ ಮಂತ್ ವಾಶ್ ಮಾಡಿದ್ದೆ. ನಾನು ಅವಾಗ ಅದನ್ನು ವಿಡಿಯೋ ಮಾಡಿರಲಿಲ್ಲ. ಹೇಗೆ ಬರುತ್ತೆ ನೋಡೋಣ ಅಂತೇಳಿ. ಬಟ್ ತುಂಬಾ ಚೆನ್ನಾಗಿ ವಾಶ್ ಆಗಿತ್ತು ಸ್ಯಾರಿ. ಒಂದು ಡಾರ್ಕ್ ಗ್ರೀನ್, ಬಾಟಲ್ ಗ್ರೀನ್ದು ಒಂದು ಹಬ್ಬಕ್ಕೆ ಕೊಟ್ಟಿದ್ದೆ ಅಲ್ವಾ, ಅದನ್ನು ನಾನು ವಾಶ್ ಮಾಡಿ ಐರನ್ ಮಾಡಿ ಮನೆಯಲ್ಲೇ ಇದು ಮಾಡಿದ್ದು. ಆ ಸ್ಯಾರಿ ಅಷ್ಟು ಚೆನ್ನಾಗೇ ಆಯ್ತಲ್ಲ ಮನೆಯಲ್ಲೇ ವಾಶ್ ಮಾಡಿದಾಗ ಅಂತೇಳ್ಬಿಟ್ಟು ನಾನು ಈ ಸ್ಯಾರಿನ ವಾಶ್ ಮಾಡಿಕೊಡ್ತೀನಿ ಅಂತ ತೊಗೊಂಬಂದಿರೋದು. ಇದು ಲಿಕ್ವಿಡ್ ಇದೆ ಅಲ್ಲ, ಇದೇನು ನಾನು ಬಾಟಲ್ ತೋರಿಸಿದ್ದೀನಿ, ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಲಿಕ್ವಿಡ್ ಇಷ್ಟು. ಇದೇನು ಒಂದು ಕ್ಯಾಪ್ ಕಾಣುತ್ತಲ್ಲ, ಈ ಕ್ಯಾಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಕೆಟ್ ನೀರು ಸಾಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಈ ಥರ ನೀರು ಹಾಕ್ಕೊಂಬಿಟ್ಟು ಈ ಥರ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು. ಇದು ಏನು ತುಂಬ ಹಾರ್ಡ್ ಇರಲ್ಲ ಲಿಕ್ವಿಡು, ಸ್ಯಾರಿಗೆ ಏನು ಹಾಳು ಮಾಡಲ್ಲ. ಇದು ಸಿಲ್ಕ್ ಸ್ಯಾರಿಗೆ ಅಂತಲೇ, ಸಿಲ್ಕ್ ಸ್ಯಾರಿ ಹುಲ್ಲು ಬಟ್ಟೆಗಳಿಗೆ ಅಂತಲೇ ಮಾಡಿರೋ ಲಿಕ್ವಿಡ್ಡು ಇದು. ಈ ಥರ ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ನೊರೆ ಮಾಡ್ಕೋಬೇಕು. ಆದರೂ ಇದು ಜಾಸ್ತಿ ನೊರೆ ಬರಲ್ಲ ಇದು. ಯಾಕಂದರೆ ಜಾಸ್ತಿ ನೊರೆ ಬರೋದು ಒಳ್ಳೆ ಅಲ್ಲ, ತುಂಬ ಹಾರ್ಡ್ ಇರುತ್ತೆ ಲಿಕ್ವಿಡ್ಡು ಅಂತ. ಇದು ಜಾಸ್ತಿ ನೊರೆ ಬರಲ್ವಲ್ಲ, ಅದು ಹಾರ್ಡ್ ಇರಲ್ಲ ಅದು ಲಿಕ್ವಿಡ್ಡು ಅಂತ. ಸೊ ಇದರಲ್ಲಿ ನಾನೀಗ ಸ್ಯಾರಿನ ಅದುತ್ತಾ ಇದ್ದೀನಿ. ಫುಲ್ಲು ಬಿಡಿಸ್ಬಿಟ್ಟು ನೀಟಾಗಿ ಅದುತ್ತಾ ಇದ್ದೀನಿ. ಲಾಸ್ಟ್ ಒಂದು ಟೈಮು ನಾನು ಬಾಟಲ್ ಗ್ರೀನ್ ಸ್ಯಾರಿ ತೊಳೆದಿರೋದ್ರಿಂದ ಇದನ್ನು ಧೈರ್ಯವಾಗಿ ನಾನು ತೊಳಿತಾ ಇದ್ದೀನಿ. ಪ್ಲೇನ್ ಒಂದೇ ಕಲರ್ ಸ್ಯಾರಿ ಇದೆ. ಇದು ಕಾಂಟ್ರಾಸ್ಟ್ ಕಲರ್ ಇದ್ದರೆ ಮಾತ್ರ ಮನೆಯಲ್ಲಿ ಯಾವತ್ತೂ ತೊಳೆಯೋಕ್ಕೆ ಹೋಗಬಾರ್ದು. ಹೇಗೆ ಗೊತ್ತಾಗಲ್ಲ ಅದು ಕಲರ್ ಏನಾದರೂ, ಬಾರ್ಡ್ರ್ ಕಲರ್ ಏನಾದರೂ ಒಡ್ಲು ಕಡೆ ಬಂದುಬಿಟ್ರೆ ಅಂತ. ಸೊ ಅಂಥವನ್ನೆಲ್ಲ ಡ್ರೈ ಕ್ಲೀನ್ ಕೊಡೋದು ಬೆಸ್ಟು. ಈ ಥರ KSIC ಸ್ಯಾರಿ ಆಗಿರಬೇಕು. ಈ ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕ್ ಅಂತಾರಲ್ಲ, ಅದಲ್ಲ ನಾನು ಹೇಳ್ತಾ ಇರೋದು. KSIC ಮೈಸೂರು ಸಿಲ್ಕ್ ಇದೆಯಲ್ಲ, ಒರಿಜಿನಲ್ ಸ್ಯಾರಿಗಳಿದಾವಲ್ಲ, ಅವನ್ನ ಮಾತ್ರ ಮನೇಲಿ ವಾಶ್ ಮಾಡಿದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಬಾರ್ಡ್ರು ಕಾಂಟ್ರಾಸ್ಟ್ ಇರೋ ಮಾತ್ರ ನಾನೆಂದೂ ವಾಶ್ ಮಾಡಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಕಲರ್ ಏನಾದರೂ ಒಂದರಿಂದ ಒಂದಿಗೆ ಹತ್ತಿದ್ರೆ ಅಂತ. ಇದು ಸೇಮ್ ಕಲರ್ ಇರೋದ್ರಿಂದ ನಾನು ತೊಳೆದಿದ್ದೀನಿ ಆಲ್ರೆಡಿ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಆದ್ದರಿಂದ ಇದನ್ನು ತೊಳಿತಾ ಇದ್ದೀನಿ. ಇದನ್ನು ಏನಿಲ್ಲ, ಒಂದು 2-3 ನಿಮಿಷ ಡಿಪ್ ಮಾಡಿದ್ದೀನಿ ಅಷ್ಟೇ. ನಾನು ಏನು ನೆನೆ ಇಡೋಕ್ಕೋಗಿಲ್ಲ. ಇದು ನೆನೆ ಇಟ್ಟಷ್ಟು ಬಣ್ಣ ಹೋಗ್ತಾನೆ ಇರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ತುಂಬಾ ಬಣ್ಣ ಹೋಗುತ್ತೆ ಮಾತ್ರ. ಡಾರ್ಕ್ ಕಲರ್ ಸ್ಯಾರಿ ಇರೋದ್ರಿಂದ ಇದೊಂಥರ ಎಂಥದ್ದು ಸೀ ಬ್ಲೂ ಥರ ಇದು ಸ್ಯಾರಿ ಕಲರ್. ಇದು ಸೀ ಬ್ಲೂ, ಒಂಥರ ಗ್ರೀನ್ ವಿತ್ ಬ್ಲೂ ಮಿಕ್ಸ್ ಸ್ಯಾರಿ ಇದು. ಸೊ ಸೀ ಬ್ಲೂ ಅಂತ ಹೇಳ್ತಾರಲ್ಲ, ಆ ಕಲರ್ ಇದೆ. ಸಖತ್ತಾಗೆ ಇದೆ ಸ್ಯಾರಿ ಮಾತ್ರ. ಸಖತ್ ವೆಯ್ಟ್ ಎಲ್ಲ ಇದೆ, ಚೆನ್ನಾಗಿದೆ. ಬಟ್ 26 ಇಯರ್ಸ್ ಆದರೂ ಕೂಡ ಅಮ್ಮ ಒಂದು ಸಲನೂ ವಾಶಿಗೂ ಕೊಟ್ಟಿಲ್ಲ, ಅವರು ವಾಶ್ ಮಾಡಿಲ್ಲ.
ನಾನು ಇದು ಲಿಕ್ವಿಡ್ ತರಿಸೋದ್ರಿಂದ ವಾಶ್ ಮಾಡ್ತಾಯಿದ್ದೀನಿ. ಈ ಥರ ಪಾಲ್ಸ್ ಹತ್ರಕ್ಕೆ ಒಂದು ಸ್ವಲ್ಪ ಲಿಕ್ವಿಡ್ನ ಮತ್ತೊಂದು ಸ್ವಲ್ಪ ನಾವು ಮಗ್ಗಲ್ಲಿ ಹಾಕ್ಕೊಂಡ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಕೈಯಲ್ಲೇ ಹಿಂಗೆ ಅನ್ನಬೇಕು, ಏನು ಬ್ರಷಲ್ಲೆಲ್ಲ ಏನು ಅನ್ನಕ್ಕೆ ಹೋಗಬಾರ್ದು. ಆಮೇಲೆ ಜಾಸ್ತಿ ಕೂಡ ಕೊಳೆ ಇದೆ ಅಂತಲೂ ಕೂಡ ಜಾಸ್ತಿ ತಿಕ್ಕಕ್ಕೆ ಹೋಗಬಾರ್ದು KSIC ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ. ಯಾಕಂದರೆ ಅವು ಡಿಸ್ಕಲರ್ ಆಗುತ್ತವೆ. ನಾವು ಎಲ್ಲಿ ಜಾಸ್ತಿ ತಿಕ್ತೀವೋ ಅಲ್ಲಿ ಡಿಸ್ಕಲರ್ ಆಗಿಬಿಡುತ್ತೆ, ಸ್ವಲ್ಪ ವೈಟ್ ಆಗಿಬಿಡುತ್ತೆ ಸ್ಯಾರಿಗಳು. ಸೊ ಹಾಗಾಗಿ ಸ್ವಲ್ಪ ಕುಕ್ಬಿಟ್ಟು ಸ್ವಲ್ಪ ಪಾಲ್ಸ್ ಹತ್ರ ಹಿಂಗೆ ಮಾಡಿಬಿಟ್ಟು ಹಗೂರವಾಗಿ ಎತ್ತೋದು ಈ ಥರ ಮಾಡಬೇಕು. ಹಗೂರವಾಗಿ ಹಿಂಗೆ ಇದು ಮಾಡಬೇಕು, ಜಾಲಿಸ್ತಾ ಇರಬೇಕು. ಒಂದು 3-4 ಟೈಮ್ಸ್ನ ನಾನು ನೀರನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದೇನು ಲಿಕ್ವಿಡ್ ಇದೆಯಲ್ಲ, ಸಿಲ್ಕ್ದು ಲಿಕ್ವಿಡ್ಡು, ಸಿಲ್ಕ್ ಸ್ಯಾರಿ ವಾಶ್ ಲಿಕ್ವಿಡ್ ಇದೆಯಲ್ಲ, ಇದ್ರದ್ದು ನೊರೆ ಎಲ್ಲ ಹೋಗೋವರೆಗೂ ನಾನು ಒಂದು 3-4 ಟೈಮ್ಸ್ ಸ್ಯಾರಿಲಿ ಉಳ್ಕೋಬಾರ್ದು ಅಂತೇಳ್ಬಿಟ್ಟು ಒಂದು 3-4 ಟೈಮ್ಸು ನಾನು ಒಳ್ಳೆ ವಾಟರ್, ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹಿಂಡ್ಲೂಬಾರ್ದು ಇದನ್ನು ಸ್ಯಾರಿನ. ಹಾಗೆ ಸ್ವಲ್ಪ ನಾನು ಈಗೇನು ತೋರಿಸ್ತಿದ್ದೀನಲ್ಲ ಈ ಥರ ಮಾಡಿದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಮೈಸೂರು ಕ್ರೇಪ್ ಅಂತ ಬರುತ್ತಲ್ಲ, 8,000, 6,000, 10,000 ಆ ಸ್ಯಾರಿಗಳೆಲ್ಲ ಡ್ರೈ ಕ್ಲೀನ್ ಕೊಡಬೇಕು. ಬಟ್ ಇದು KSIC ಸ್ಯಾರೀಸ್ನ ಒಂದೇ ಕಲರಲ್ಲಿರುತ್ತಲ್ಲ ಸ್ಯಾರಿನ ಆರಾಮಾಗಿ ಮನೆಗೆ ವಾಶ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಇದೇ ಥರ. ಬಟ್ ನೆನೆ ಇಡಬಾರ್ದು ಸ್ಯಾರಿ ಯಾವತ್ತೂ ಕೂಡ. ಸಿಲ್ಕ್ ಸ್ಯಾರಿಗಳನ್ನ ನಾವು ನೀರಲ್ಲಿ ಶಾಂಪು ಹಾಕ್ಬಿಟ್ಟು ಇದೇನು ತೋರಿಸಿದ್ನಲ್ಲ ಆ ಥರದ್ದು ಲಿಕ್ವಿಡ್ ಹಾಕ್ಬಿಟ್ಟು ನೆನೆ ಇಡಬಾರ್ದು. ಯಾವತ್ತೂ ಸಿಲ್ಕ್ ಸ್ಯಾರಿಗಳನ್ನ ನೆನೆ ಇಡಬಾರ್ದು. ಕೆಮಿಕಲ್ಲಿಗೆ ರಿಯಾಕ್ಟ್ ಆಗಿಬಿಟ್ರು, ಡಿಸ್ಕಲರು, ವೈಟ್ ಪ್ಯಾಚಸ್ಸು ಈ ಥರ ಆಗಿಬಿಟ್ರೆ ಅಂತ. ಸೊ ನೆನೆ ಇಡೋದೇನು ಬೇಡ. ಜಸ್ಟ್ ಡಸ್ಟು, ಬೆವರು ಏನಿರುತ್ತಲ್ಲ ಅಷ್ಟೋಗುತ್ತೆ. ಇನ್ನೇನೇ ಕಲೆಗಳು ಆಗಿದ್ರಂತೂ ಯಾವುದೇ ಕಾರಣಕ್ಕೂ ಕಲೆಗಳನ್ನ ನಾವು ತೆಗಿಯೋಕ್ಕಾಗಲ್ಲ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ. ಸೊ ಹಾಗಾಗಿ ನಾವು ಇದನ್ನು ತುಂಬ ಕೇರಾಗೆ, ಆ ಥರ ಕಲೆಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಮೇಯ್ನು ಇದರಲ್ಲಿ. ಒಂದ್ಸಲ ಕಲೆ ಆಯಿತು ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಕಲೆಗಳನ್ನ ತೆಗಿಯೋಕ್ಕಾಗಲ್ಲ. ಕಲೆ ತೆಗಿಯೋಕ್ಕೆ ಹೋದರೆ ಸ್ಯಾರಿನೇ ಡಿಸ್ಕಲರ್ ಆಗಿಬಿಡುತ್ತೆ. ಅದು ಯಾಕಂದರೆ ಆ ಥರ ಇರುತ್ತೆ ಅದು ಮೆಟೀರಿಯಲ್ಲು. ಸೊ ಹಾಗಾಗಿ ನಾವು ಇದನ್ನು ಕೇರಾಗೆ ಉಡ್ಕೋಬೇಕು, ಕೇರಾಗೆ ಎತ್ತಿಡಬೇಕು. ಆದರೆ ಈ ಸ್ಯಾರಿ ಮಾತ್ರ ಒಂದು ಸ್ವಲ್ಪನೂ ಹಾಳಾಗಿಲ್ಲ. 26 ಇಯರ್ಸ್ ಸ್ಯಾರಿ, ಒಂದು ಸ್ವಲ್ಪನೂ ಹಾಳಾಗಿಲ್ಲ ನೋಡಿ. ಇದನ್ನೆಲ್ಲ ನಾನು ಒಂದು 3-4 ಟೈಮ್ಸ್ ಜಾಲಿಸ್ಬಿಟ್ಟು ಏನು ಹಿಂಡ್ತಾ ಇಲ್ಲ, ಹಾಗೇ ನಾನು ಒಂದು ಕಂಬಿಗೆ ಹಾಕ್ತಾಯಿದ್ದೀನಿ. ಈಗ ಬ್ಲೌಸ್ಗಳು ನಾನು ಮದುವೆಲಿ ಏನೇನು ಬ್ಲೌಸು ಸಿಲ್ಕ್ ಬ್ಲೌಸ್ಗಳು ಹುಟ್ಟಿದ್ನಲ್ವ, ಮೊಳಕಾಲ್ಮೂರು ಸ್ಯಾರಿ ಬ್ಲೌಸು, ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಇದು ಒಂದು ಕಂಚಿ ಸಿಲ್ಕ್ ಸ್ಯಾರಿದೆ ಬ್ಲೌಸು, ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಅಂದರೆ ಸಿಲ್ಕ್ ಬಟ್ಟೆ ತೊಗೊಂಡು ಹೊಲಿಸಿರೋದು, ಇದು ಸ್ಯಾರಿಯಲ್ಲಿ ಬಂದಿರೋ ಬಟ್ಟೆ ಅಲ್ಲ ಇದು. ಇದನ್ನು ಕೂಡ ನಾನು ವಾಶ್ ಮಾಡ್ತಾಯಿದ್ದೀನಿ ಇದೇ ಶಾಂಪುದಲ್ಲೇ. ಇದೇನು ತೋರಿಸಿದ್ನಲ್ಲ ಇದನ್ನೇ ಇನ್ನೊಂದು ಸ್ವಲ್ಪ ನಾನು ನೊರೆ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಮಗ್ಗಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ಈಗ ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಏನು ಇದನ್ನು ಜಾಸ್ತಿ ತಿಕ್ಕೋದು ಆ ಥರ ಎಲ್ಲ ಏನು ಮಾಡ್ತಾಯಿಲ್ಲ. ಏನು ಸ್ವಲ್ಪ ಶೋಲ್ಡ್ರ್ ಕೆಳಗಡೆ ಏನು ಸ್ವಲ್ಪ ಸ್ವೆಟ್ ಆಗಿರ್ತೀವಲ್ಲ ಆ ಪಾರ್ಟಿಗೆ ಒಂದು ಸ್ವಲ್ಪ ನಾನು ಈ ಲಿಕ್ವಿಡ್ನ ಹಾಕ್ಬಿಟ್ಟು ಸ್ವಲ್ಪ ಕುಕ್ಕಿ ತೊಳಿತಾ ಇದ್ದೀನಿ. ಏನು ತಿಕ್ಕೋದು ಪಕ್ಕೋದು ಏನು ಮಾಡ್ತಾಯಿಲ್ಲ. ಸ್ವಲ್ಪ ಜಸ್ಟ್ ಸ್ವೆಟ್ ಹೋದರೆ ಆಯ್ತಲ್ವ ಅಂತ ಈ ಥರ ಪ್ಲೇನ್ ವಾಟ್ರಲ್ಲೇ, ಈ ಥರ ಕೋಲ್ಡ್ ವಾಟ್ರ್ ಪ್ಲೇನ್ ವಾಟ್ರಲ್ಲಿ ನಾನು ಈ ಥರ ತೊಳೆದ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಇದು ಸಿಲ್ಕ್ ಮೆಟೀರಿಯಲ್ ತೊಗೊಂಡಿರೋದು, ಒಂದು 300-320 ಪರ್ ಮೀಟ್ರ್. ಇದು ತುಂಬ ಚೆನ್ನಾಗಿದೆ. ಇದು ಸುಮಾರು ಒಂದು 2 ಟೈಮ್ಸ್ ವಾಶ್ ಮಾಡಿದ್ದೀನಿ. ಈ ಸ್ಯಾರಿ ಬ್ಲೌಸ್ ಮಾತ್ರ ನಾನು ಒಂದೇ ಟೈಮ್ಗೆ ವಾಶ್ ಮಾಡ್ತೀನಿ. ಯಾಕಂದರೆ ಸ್ವೆಟ್ ಇರುತ್ತೆ, ಅದು ಕಲೆ ಬಿದ್ದುಬಿಡುತ್ತೆ ಅಂತೇಳ್ಬಿಟ್ಟು ನಾನು ಸ್ವೆಟ್ ಪ್ಯಾಡ್ಸ್ ಹಾಕೋದಿಲ್ಲ. ನನಗೆ ಕಂಫರ್ಟ್ ಅನಿಸಲ್ಲ ಅಂತೇಳ್ಬಿಟ್ಟು ಸ್ವೆಟ್ ಪ್ಯಾಡ್ಸ್ನ ನಾನು ಯೂಸ್ ಮಾಡಲ್ಲ. ನನಗೆ ಬ್ಲೌಸಲ್ಲಿ ಕಂಫರ್ಟ್ ಆಗಲ್ಲ ಹಾಕ್ಕೊಂಡಾಗ ಅಂತ. ಸೊ ನಾನು ಹಾಗೇ ಹಾಕ್ಕೊಳ್ಳೋದ್ರಿಂದ ನಾನು ಸ್ವೆಟ್ ಆಗುತ್ತೆ ಅಂತೇಳ್ಬಿಟ್ಟು, ಸ್ಮೆಲ್ ಆಗಿಬಿಡುತ್ತೆ ಬ್ಲೌಸು ಅಂತ ನಾನು ಒಂದೇ ಸಲನೇ ವಾಶ್ ಮಾಡ್ತೀನಿ. ಇದು ಮೊಳಕಾಲ್ಮೂರು ಸ್ಯಾರಿ ಬ್ಲೌಸ್. ಇದು ಬ್ಲೌಸ್ ಫಸ್ಟ್ ವಾಶ್ ಮಾಡಿ ನೋಡೋಣ. ಬ್ಲೌಸ್ ವಾಶ್ ಆದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಸ್ಯಾರಿನೂ ಮುಂದೊಂದು ಸಲ ವಾಶ್ ಮಾಡ್ಬೋದಲ್ವಾ ಅಂತ. ಯಾವುದೇ ಸ್ಯಾರಿಗಳ್ನು ನಾವು ಒಂದು 10 ಟೈಮ್ಸು ಆದರೂ ಉಡ್ದಲ್ಲೇ ನಾವು ವಾಶ್ ಮಾಡಬಾರ್ದು. ಪದೇ ಪದೇ ವಾಶ್ ಮಾಡೋದ್ರಿಂದ ಸ್ಯಾರಿಗಳು ಬೇಗ ಹಾಳಾಗ್ತವೆ. ಮೊದಲಿನ ಒಂದು ಫಿನಿಶಿಂಗು, ಮೊದಲಿನ ಒಂದು ಏನು ಟೆಕ್ಸ್ಚರ್ ಇರುತ್ತಲ್ಲ ಅದು ಮೊದಲಿನದು ಬರೋದಿಲ್ಲ ಪದೇ ಪದೇ ವಾಶ್ ಮಾಡಿದರೆ. ಹಾಗಾಗಿ ನಾವು ಸ್ಯಾರಿಗಳು ಮಾತ್ರ ಮೈಸೂರು ಸಿಲ್ಕ್ ಇರ್ಬೋದು, ಕಂಚಿ ಸ್ಯಾರಿ ಇರ್ಬೋದು, ಒಂದು 10 ಟೈಮ್ಸ್ ನಾವು ಉಡಬೇಕು. ಬಟ್ಟು ಕೊಳೆ ಮಾಡ್ಕೋಬಾರ್ದು. ಈ ಮೊಳಕಾಲ್ಮೂರು ಬ್ಲೌಸ್ನ ನಾನು ಸ್ವಲ್ಪ ಇದರಲ್ಲಿ ಲಿಕ್ವಿಡಲ್ಲಿ ಕುಕ್ಕಿಬಿಟ್ಟು ಆ ಕಡೆ ಇಟ್ಟಿದ್ದೀನಿ, ಸ್ವಲ್ಪ ಸ್ವೆಟ್ಟೆಲ್ಲ ನೀಟಾಗಿ ಕ್ಲೀನಾಗಿ ಹೋಗಲಿ ಅಂತ. ಇದು ನನ್ನ ಮಗಳದ್ದು ಬ್ಲೌಸು. ಅವಳದು ಅಳತೆ ಕೊಟ್ಟಾಗ ಸ್ವಲ್ಪ ಪೆನ್ ಮಾರ್ಕೆಲ್ಲ ಆಗಿಬಿಟ್ಟಿದೆ. ಸೊ ನೋಡೋಣ, ಇದನ್ನು ನೀಟಾಗಿ ತೊಳೆಯೋಣ ಅಂತೇಳಿ ಇದನ್ನು ತೊಳಿತಾ ಇದ್ದೀನಿ. ಅವಳು ಕೂಡ ಇದನ್ನು ಮದುವೆಗೆ ಹಾಕ್ಕೊಂಡಿದ್ಲು, ನಮ್ಮ ಮನೆಯವರ ಅಕ್ಕನ ಮಗನ ಮದುವೆಗೆ ಹಾಕ್ಕೊಂಡಿದ್ಲು.
ಸೊ ಹಾಗಾಗಿ ಮದುವೆಗೆ ಹೋಗಿ ಬಂದ ಬಟ್ಟೆಗಳು ಇದೆಲ್ಲ ನಾನು ಸುಮಾರು ಈ ವಿಡಿಯೋ ಮಾಡಿ ಹತ್ತತ್ರಿಸಿ ಒಂದು ತಿಂಗಳಾಯಿತು. ಬಟ್ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಲಾಗ್ ಹಾಕಲಿಕ್ಕೆ ನಂಗೆ ಟೈಮ್ ಆಗಿರಲಿಲ್ಲ, ಏನೇನೋ ಕೆಲಸದ ಬ್ಯುಸಿಯಲ್ಲಿ ನಾನು. ಸೊ ಆಗಿರಲಿಲ್ಲ. ವಿಡಿಯೋ ಆಲ್ರೆಡಿ ನಾನು ಮದುವೆಗೆ ಹೋಗಿ ಬಂದ ತಕ್ಷಣ ಎಲ್ಲ ವಾಶ್ ಮಾಡಿಟ್ಟಿರೋವು ಇವೆಲ್ಲ. ಇದು ಕಾಟನ್ದು ಸಿಲ್ಕ್ ಬ್ಲೌಸ್ ಪೀಸ್, ಇದು 600 ಪರ್ ಮೀಟ್ರ್ ಆಗುತ್ತೆ. ಇದು ಅರಸ್ ರೋಡಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ತೊಗೊಂಡಿದ್ದು. ಈಗ ನನ್ನ ಮೊಳಕಾಲ್ಮೂರು ಸ್ಯಾರಿ ಇದು. ನಾನು ಸ್ವಲ್ಪ ಸ್ವೆಟ್ ಜಾಸ್ತಿ ಆಗಿದ್ದೆ ಅಂತೇಳ್ಬಿಟ್ಟು ಮದುವೆ ಮನೆಯಲ್ಲಿ ಹಾಕ್ಕೊಂಡಿದ್ದು, ಅಲ್ಲ ಜಾತ್ರೆಯಲ್ಲಿ ಅಸ್ಗೋಡು ನಾವು ತೇರಿಗೆ ಹೋಗಿದ್ವಲ್ಲ, ನನ್ನ ಗಂಡನ ಮನೆಯದು ಊರಿಗೆ ತೇರಿಗೆ ಹೋಗಿದ್ವಲ್ಲ, ಅಲ್ಲಿ ಹಾಕ್ಕೊಂಡಿದ್ದು ನಾನು ಮೊಳಕಾಲ್ಮೂರು ಸ್ಯಾರಿ ಬ್ಲೌಸ್ನ. ಅದನ್ನು ಕೂಡ ತೊಳಿತಾ ಇದ್ದೀನಿ ನೋಡಿ. ಸೊ ಇದು ಬ್ಲೌಸು ತೊಳೆದ ಮೇಲೆ ಐರನ್ ಕೂಡ ಮಾಡಿದ್ದೀನಿ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಸ್ಯಾರಿನೂ ಕೂಡ ತೊಳಿಬೋದು ಅಂತ ಅನಿಸ್ತು. ಬಟ್ ನಾನು ಯೂಸಲಿ ಸ್ಯಾರಿನ ತೊಳೆಯೋಕ್ಕೆ ಹೋಗಲ್ಲ, ಒಂದು 10 ಟೈಮ್ಸ್ ಆದರೂ ಹಾಕ್ಕೋಬೇಕು ನಾನು ತೊಳಿಬೇಕಂದ್ರೆ. ಪದೇ ಪದೇ ತೊಳೆದ್ರೇ ಹಾಳಾಗಿಬಿಟ್ರೆ ಅಂತ, ಅದರದ್ದು ಒಂದು ಕ್ವಾಲಿಟಿ, ಒಂದು ಟೆಕ್ಸ್ಚರ್ ಹೋಗ್ಬಿಡುತ್ತೆ ಅಂತ. ಒಂಥರ ಮುದ್ದೆ ಥರ ಆಗಿಬಿಡ್ತವೆ ಸ್ಯಾರಿಗಳು ಪದೇ ಪದೇ ತೊಳೆಯೋದ್ರಿಂದ, ಈ ಸಿಲ್ಕ್ ಸ್ಯಾರಿಗಳು. ಸೊ ಆದಷ್ಟು ನಾವು ಕೊಳೆ ಆಗದಂಗೆ ಉಟ್ಕೊಂಡು ಸ್ವಲ್ಪ ಗಾಳಿಗೆ ಹಾಕಿಬಿಟ್ಟು ಸ್ವಲ್ಪ ಬೆಳಕು ಬೀಳೋವಂಥ, ಸೂರ್ಯನ ಬೆಳಕು ಬೀಳಬೇಕು, ಬಟ್ ಸೂರ್ಯನ ಬೆಳಕು ನೇರವಾಗಿ ಬೀಳದೇ ಇರೋವಂಥ ಜಾಗದಲ್ಲಿ ಒಣಗಾಕ್ಬಿಟ್ಟು ನಾವು ನೀಟಲ್ಲಿ ಬೀರುವಲ್ಲಿ ಇಟ್ಕೊಂಡ್ರೆ ಯಾವತ್ತಿಗೂ ಸ್ಯಾರಿಗಳು ಹಾಳಾಗಲ್ಲ. ಪದೇ ಪದೇ ತೊಳೆಯೋದ್ರಿಂದಲೇ ಸ್ಯಾರಿಗಳು ಹಾಳಾಗ್ಬಿಡುತ್ತೆ. ಇದು ಅಮ್ಮನ ಸ್ಯಾರಿ. ಇನ್ನೊಂದು ಸ್ಯಾರಿ ಇದು ಮೈಸೂರು ಸಿಲ್ಕ್, ಇದು ಪ್ರಿಂಟೆಡ್, ಅದೆಲ್ಲ ಪ್ರಿಂಟ್ಸ್ ಇರೋ ಮೈಸೂರು ಸಿಲ್ಕ್, ಅದರಲ್ಲಿ ಜರಿ ಬರಲ್ಲ. ಅದನ್ನು ನೋಡೋಣ. ಸ್ವಲ್ಪ ಪಾರ್ಟ್ ಉಡಿಜರ್ಗಂತ ಇರುತ್ತಲ್ಲ, ಒಳಗಿಂದು ಉಡಿಜರ್ಗೆ ಸ್ಯಾರಿ ಸಿಗಿಸ್ಕೊತೀವಲ್ಲ, ಆ ಪಾರ್ಟ್ನ ತೊಳೆದ್ಬಿಟ್ಟು ಸ್ವಲ್ಪ ನಾನು ಡ್ರೈ ಮಾಡೋಕ್ಕಾಗ್ತದೆ. ಅದು ಏನಾದರೂ ಅದೇನು ಕಲರ್ ಏನು ಆಗದೆ, ಸ್ಯಾರಿ ಏನು ಸಿಂಕ್ ಆಗದೆ ನೀಟಾಗಿತ್ತಪ್ಪ ಅಂದರೆ ಹೋಲ್ ಸ್ಯಾರಿನ ನಾನು ವಾಶ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಪಾರ್ಟ್ನ ತೊಳೆದ್ಬಿಟ್ಟು ಆ ಥರ ಹಾಕಿದ್ದೀನಿ. ಈಗ ಸ್ಯಾರಿನ ನಾನು ಈಗ ಒಣಗಾಕ್ತಾ ಇದ್ದೀನಿ. ಸೂರ್ಯನ ಬಿಸಿಲು ಆಲ್ರೆಡಿ 3 ಗಂಟೆ ಆಗಿದೆ ನಾನು ವಾಶ್ ಮಾಡಿದಾಗ. ಸೂರ್ಯನ ಬಿಸಿಲು ನೇರವಾಗಿ ಸ್ಯಾರಿ ಮೇಲೆ ಬೀಳ್ತಾ ಇಲ್ಲ, ಬಟ್ ಜಸ್ಟ್ ಸೂರ್ಯನ ಒಂದು ಬೆಳಕು ಬೀಳ್ತಾ ಇದೆ ಅಷ್ಟೇ. ಇಲ್ಲಿ ಯುಟಿಲಿಟಿಯಲ್ಲಿ ನೇರವಾಗಿ ಸೂರ್ಯನ ಬಿಸಿಲು ಬೀಳೋದು ಸ್ಯಾರಿ ಮೇಲೆ, ನೇರವಾಗಿ ಯಾವುದೇ ಕಾರಣಕ್ಕೂ ಸೂರ್ಯನ ಬಿಸಿಲು ಬೀಳಬಾರ್ದು. ಬೆಳಗ್ಗೆ 7 ಗಂಟೆ ಬಿಸಿಲಾದರೆ ಏನಾಗಲ್ಲ ಸ್ಯಾರಿಗಳಿಗೆ, ಆದರೆ 8 ಗಂಟೆ 9 ಗಂಟೆ ಬಿಸಿಲಾದ್ರೂ ಕೂಡ ತುಂಬ ಹೊತ್ತು ಬಿಸಿಲು ಬಿದ್ದರೆ ವೈಟ್ ಥರ ಆಗಿಬಿಡ್ತವೆ. ಯಾವುದೇ ಸ್ಯಾರಿ ಇರ್ಬೋದು, ವೈಟ್ ಶೇಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದರಲ್ಲಂತೂ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನಂತೂ ತುಂಬ ಕೇರ ನೋಡ್ಕೋಬೇಕು, ಬಿಸಿಲಿಗೆ ಹಾಳಾಗ್ಬಿಡುತ್ತೆ. ಸೊ ಸೂರ್ಯನ ಕಿರಣಗಳ ಒಂದು ಬೆಳಕು ಬೀಳ್ತಾ ಇರಬೇಕು ಅಂಥ ಪ್ಲೇಸಲ್ಲಿ ನಾನು ಒಣಗಾಕ್ತಾ ಇದ್ದೀನಿ. ಈ ಥರ ಸುಕ್ಕಿಲ್ದಂಗೆ ನೀಟಾಗಿ ಒಣಗಾಕ್ತಿದ್ದೀನಿ. ಇದಾದ ನಂತರ ಬ್ಲೌಸ್ಗಳ್ನು ಕೂಡ ನೀಟಾಗಿ ಈ ಥರ ಬಿಡಿ 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 ಒಣಗಾಕಿದ್ದೀನಿ. ಯಾಕಂದರೆ ಒಂದು ಕಲರ್ ಒಂದಕ್ಕೆ ಹತ್ತದಂಗೆ ಇರಲಿ ಅಂತ ನೀಟಾಗೆ ಒಣಗಾಕಿದ್ದೀನಿ. ಇದು ಮಗಳ ಬ್ಲೌಸು. ಇದು ನಂದು ಮೊಳಕಾಲ್ಮೂರು ಸ್ಯಾರಿದು ಸ್ಯಾರಿ ಜೊತೆನೇ ಬಂದಿರೋ ಬ್ಲೌಸ್ ಪೀಸ್, ಇದು ಬ್ಲೌಸ್ ಬಟ್ಟೆ ಇದು. ಸೊ ಇದು ಕೂಡ ಹೇಗಾಗುತ್ತೆ ನೋಡೋಣ ಅಂತ ಹಾಕಿದ್ದೀನಿ. ಸ್ಯಾರಿ ನಾನು ಮೈಸೂರು ಸಿಲ್ಕ್ ಸ್ಯಾರಿದು ಕಲರೆಲ್ಲ ಕೈಗೆ ಹತ್ಕೊಂಡ್ಬಿಟ್ಟಿದೆ, ಹೋಗಿಲ್ಲ ನೋಡಿ. ಸ್ಯಾರಿನ ಈ ಥರ ಒಣಗಾಕಿದ್ದೀನಿ. ಆ ಸ್ಯಾರಿನ ಇನ್ನೊಂದು ದಿನ ಅದನ್ನು ನೋಡಿ ಈ ಥರ ಡ್ರೈ ಆದಮೇಲೆ ಹೇಗಾಗುತ್ತೆ ಅಂತಂದು ನೋಡಲಿಕ್ಕೆ ಅಂತ ಹಾಕಿದ್ದೀನಿ. ಡ್ರೈ ಆದರೂ ಕೂಡ ಸ್ಯಾರಿದು ಕಲರ್ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ತೊಳೆಯೋಣ ಅಂತ ಅದನ್ನು. ಸೊ ಈ ಥರ ಸ್ವಲ್ಪ ಸ್ಯಾರಿ ಒಣಗಿದ ತಕ್ಷಣ ಒಂದು ಸ್ವಲ್ಪ ಹಸಿ ಇದ್ದಂಕ್ಲೇ ಸ್ಯಾರಿ ಐರನ್ ಮಾಡಿದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ. ಬಟ್ ನಾನು ಏನು ಮಾಡಿದೆ ಅಂದರೆ, ನನಗೆ ಕೆಲಸದ ಒತ್ತಡದಲ್ಲಿ ಸ್ಯಾರಿ ಪೂರ್ತಿ ಒಣಗಿಬಿಟ್ಟಿತ್ತು ಮೈಸೂರು ಸಿಲ್ಕ್ ಸ್ಯಾರಿ. ಆ ನಂತರ ನಾನು ಐರನ್ ಮಾಡಿದ್ರಿಂದ ನನಗೆ ಅಷ್ಟು ನೀಟಾಗಿ ಐರನ್ ಕೂತ್ಕೊಳ್ಳಿಲ್ಲ, ತುಂಬ ಸಾಕಾಗಿ ಹೋಗ್ಬಿಡ್ತು. ಈ ಸ್ಯಾರಿನ ನಾನು ಇವಾಗ ಅದು ನೋಡಿದೆ, ಕಲರ್ ಎಲ್ಲ ಚೆನ್ನಾಗಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಹಾಗಾಗಿ ಈ ಸ್ಯಾರಿನೂ ಕೂಡ ಡ್ರೈ ಆದಮೇಲೆ ನೋಡಿದಾಗ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಸ್ಯಾರಿ. ಹಾಗಾಗಿ ಅದನ್ನು ಕೂಡ ತೊಳೆದು ಒಣಗಾಕ್ತಾ ಇದ್ದೀನಿ. ಏನಂದರೆ ಸ್ಯಾರಿಗಳ್ನ ನೆನೆ ಇಡಬಾರ್ದು. ಈ ಥರದ ಸ್ಯಾರಿಗಳ್ನೆಲ್ಲ ಕಲರ್ ಹೋಗೋಂಥ ಸ್ಯಾರಿಗಳ್ನ ನೆನೆ ಇಡಬಾರ್ದು. ಅದ್ರದ್ದು ಏನು ಪ್ರಿಂಟ್ಸ್ ಇರುತ್ತಲ್ಲ, ಒಂದ್ರ ಕಡೆ ಇರೋ ಪ್ರಿಂಟು ಇನ್ನೊಂದು ಕಡೆ ಹತ್ಕೊಂಡ್ಬಿಟ್ಟು ಸ್ಯಾರಿ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಯಾವುದೇ ಸ್ಯಾರಿಗಳು ತುಂಬ ಕಾಸ್ಟ್ಲಿ ಸ್ಯಾರಿಗಳ್ನ ನೆನೆ ಇಡಬಾರ್ದು. ಹಾಗೆ ನೀರಲ್ಲಿ ನೆನೆಸ್ಬಿಟ್ಟು ಹಾಗೆ ತೊಳೆದ್ಬಿಟ್ಟು ಡ್ರೈ ಮಾಡೋಕೆ ಹಾಕ್ಬಿಡ್ಬೇಕು. ಈ ಸ್ಯಾರಿನೂ ಕೂಡ ಒಣಗಾಕಾಯಿತು. ಬಟ್ ಸೀರೆ ಸ್ವಲ್ಪ ಹಸಿ ಇದ್ದಾಗಲೇ ಐರನ್ ಮಾಡಿದರೆ ಬೇಗ ಐರನ್ ಕೂತ್ಕೊಳ್ತಾ ಇತ್ತು. ಆದರೆ ಇದು ಒಣಗಿಬಿಟ್ಟು 4 ಡೇಸ್ ಆಗಿತ್ತು. ಆದ್ದರಿಂದ ನನಗೆ ಐರನ್ನು ನನಗೆ ಒಂದು ಅರ್ಧ ಗಂಟೆ ಹಿಡಿತು ಈ ಸ್ಯಾರಿ ಐರನ್ ಮಾಡೋ ಅಷ್ಟೊತ್ತಿಗೆ. ನಮ್ಮಮ್ಮರು ಊರಿಂದ ಬಂದಿದ್ದರು, ಅವತ್ತು ನಾನು ಐರನ್ ಮಾಡೋಕ್ಕೆ ತಗೊಂಡೆ ಇದನ್ನು.
ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಆಗೋಯಿತು. ನೀರು ಚುಮ್ಸ್ಕೊಂಡು ಐರನ್ ಮಾಡೋಣ ಅಂದರೆ ಎಲ್ಲಿ ನೀರಿಂದೆ ಮಾರ್ಕ್ ಬಿದ್ದುಬಿಡುತ್ತೋ ಅನ್ನೋ ಥರ ಭಯ ಆಗಿಬಿಡ್ತು ನನಗೆ. ಅದು ವಾಶ್ ಮಾಡಿದಾಗ ನೀರಲ್ಲಿ ಫುಲ್ ಎದ್ದಿದಾಗ ಮಾರ್ಕ್ ಆಗೋಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಚುಮ್ಕಿಸ್ಕೊಂಡ್ರೆ ಮೈಸೂರು ಸಿಲ್ಕ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಚುಮ್ಕಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ಬಟ್ ಸ್ವಲ್ಪ ಹಸಿ ಸ್ಯಾರಿ ಸ್ವಲ್ಪ ಹಸಿ ಇರಬೇಕಷ್ಟೆ, ಆ ಟೈಮಲ್ಲಿ ಐರನ್ ಮಾಡಿದರೆ ಸಖತ್ತಾಗಿ ಐರನ್ ಕೂತ್ಕೊಂಡ್ಬಿಡ್ತಿತ್ತು. ಸಖತ್ತು ತಲೆ ತಿಂತು ಮಾತ್ರ ನಂಗೆ ಐರನ್ ಮಾಡೋವಷ್ಟೊತ್ತಿಗೆ ಸಾಕಪ್ಪ ಸವಾಸ, ಇನ್ನೆಂದು ಸ್ಯಾರಿನ ವಾಶ್ ಮಾಡಿದರೆ ಸ್ವಲ್ಪ ಹಸಿದ್ದಂಕ್ಲೇ ತಕ್ಷಣ ಐರನ್ ಮಾಡಿಬಿಟ್ರೆ ಸಖತ್ತಾಗಿ ಕೂತ್ಕೊಳ್ತಿತ್ತಲ್ಲ, ಇಷ್ಟು ಡಬಲ್ ಕೆಲಸ ಆಯ್ತಲ್ಲ ಅನ್ನಿಸ್ತು. ಸ್ಯಾರಿನ ಪದೇ ಪದೇ ನಾನು ಐರನ್ ಮಾಡಿದ್ದಾಯಿತು. ಬಟ್ ಸಖತ್ತಾಗಿತ್ತು. ಒಂಥರ ಫುಲ್ ಹೊಳಪು ಬಂದಿತ್ತು ಸ್ಯಾರಿಗೆ, ಯಾಕಂದರೆ 26 ಇಯರ್ಸ್ ಸ್ಯಾರಿ ಇದು. ಅಮ್ಮ ಸುಮಾರು ಸಲ ಉಡೋದು ಹಾಗೆ ಇಡೋದು ಮಾಡಿದ್ದಾರೆ. ಸುಮಾರು ಹತ್ರ ಕಲೆಗಳಾಗಿದ್ದಾವೆ, ಬಟ್ ನಾನು ಕಲೆನೆಲ್ಲ ತೆಗಿಯೋಕ್ಕೆ ನಾನು ತಿಕ್ಕೋದು ಆ ಥರ ಎಲ್ಲ ಮಾಡಿಲ್ಲ. ಸ್ಯಾರಿಯಲ್ಲಿ ಒಳಗಡೆ ಚಿಕ್ಕ ಚಿಕ್ಕ ಕಲೆಗಳು ಆಗಿದ್ದಾವೆ, ಇಲ್ಲ ಅಂತಲ್ಲ. ಬಟ್ ಡಸ್ಟು ಮತ್ತು ಬೆವರಿನ ಒಂದು ಸ್ಮೆಲ್ ಇರುತ್ತಲ್ಲ ಸ್ಯಾರಿಯಲ್ಲಿ, ಅದು ಮಾತ್ರ ಶಾಂಪೂದಲ್ಲಿ ಅದೇನು ತೋರಿಸಿದ್ರಲ್ಲ ಅದರಲ್ಲಿ ನೀಟಾಗಿ ಹೋಗುತ್ತೆ, ಒಳ್ಳೆ ಘಮ ಘಮ ಥರ ಆಗುತ್ತೆ. ಬಟ್ ಕಲೆಗಳನ್ನೆಲ್ಲ ತೆಗಿಯೋಕ್ಕೆ ನಾವು ಮನೇಲಿ ಯಾವತ್ತೂ ಟ್ರೈ ಮಾಡಬಾರ್ದು. ಬೇಕಾದ್ರೂ ಡ್ರೈ ಕ್ಲೀನ್ ಕೊಡ್ಬೋದು. ನಾನು ಇವತ್ತಿನವರೆಗೂ ಯಾವುದೋ ಸ್ಯಾರಿ ಡ್ರೈ ಕ್ಲೀನ್ಗೂ ಕೊಟ್ಟಿಲ್ಲ. ನೋಡಿ ಈ ಥರ ಲಾಸ್ಟಿಗೆ ಈ ಥರ ಆಗಿದೆ. ಸ್ಯಾರಿ ಐರನ್ ಆದಮೇಲೆ ಸ್ವಲ್ಪ ಹಸಿದಂಕ್ಲೆ ಮಾಡಿದರೆ ಸಖತ್ತಾಗಿ ಐರನ್ ಕೂತ್ಕೊತಿತ್ತು. ಈ ಥರ ಕಲರ್ ಇದು ಸಖತ್ತಂದರೆ ಸಖತ್ತಾಗಿದೆ ಸ್ಯಾರಿ ಮಾತ್ರ. ಇವಾಗ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಇಷ್ಟೊಂದು ಜರಿ ಇರೋ ಸ್ಯಾರಿಗಳು ಇವಾಗ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಈ ಥಿಕ್ನೆಸ್ಸು ಅಷ್ಟೇ, ಸುಮಾರು ತೂಕ ಇದೆ ಇದು ಸ್ಯಾರಿ. ವೆಯ್ಟು ಅಂದರೆ ವೆಯ್ಟ್ ಇದೆ ಸ್ಯಾರಿ. ಈಗ ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ, ಇದು ಪ್ರಿಂಟ್ ಮೈಸೂರು ಸಿಲ್ಕು. ಇದು ಕೂಡ ಸಖತ್ತಾಗೆ, ಯಾಕಂದರೆ ಇದು ತುಂಬ ಸಾಫ್ಟ್ ಮೆಟೀರಿಯಲ್ ಆಗಿರೋದ್ರಿಂದ ಒಳಗಡೆ ಎಲ್ಲೂ ಜರಿ ಬರದೇ ಇರೋದ್ರಿಂದ ಸಖತ್ತಾಗಿ ಕೂತ್ಕೊಂತು. ಇದು 6000 ಇದು. ಅಮ್ಮ ತೊಗೊಂಡಾಗ ಈ ಸ್ಯಾರಿಗೆ 6000 ಕೊಟ್ಟು ತೊಗೊಂಡಿದ್ರು. ಇದು ಒಂದು 4-6 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಸಿಲ್ಕ್ ಸ್ಯಾರಿ. ಅಷ್ಟು ರೇಟ್ ಅಂತ ಕಾಣಲ್ಲ. ಮೈಸೂರು ಸಿಲ್ಕಿಗೆ ಬಾರ್ಡ್ರ್ ಇಲ್ಲದೆ ಇರೋ ಮೈಸೂರು ಸಿಲ್ಕ್ ಸೀರೆ ತೊಗೊಂಡ್ರೆ ರೇಟು ಕಾಣೋದೇ ಇಲ್ಲ. ಏನು ಒಂದು 700-800 ರೂಪಾಯಿ ಸೀರೆನೂ ಕಂಡುಬಿಡುತ್ತವೆ. ಬಾರ್ಡ್ರ್ ಇರೋ ಸ್ಯಾರಿಗಳು ಮಾತ್ರ ಎದ್ದು ಕಾಣ್ತವೆ. ಅಮ್ಮ ಐರನ್ ಮಾಡೋಕ್ಕೆ ಚೆನ್ನಾಗಿ ಮಾಡಿಸ್ಕೊಂಡಿದ್ಯಾ ನೋಡು, ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ಯಾ ವಾರ್ಡ್ರೋಬ್ಗೆ ಅಂತಂದು ನೋಡ್ತಾ ಇದ್ರು ಅವರು. ಇದು ಒಂದು ಇರೋದಕ್ಕೆ ಐರನ್ ಮಾಡಲಿಕ್ಕೆಲ್ಲ ಕಷ್ಟ ಆಗಲ್ಲ ನೋಡು ಅಂತ ಹೇಳ್ತಾಯಿದ್ರು. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಏನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.